ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಬಾ ಹೋಗೋ ಬಾ. ಥ್ಯಾಂಕ್ ಯು. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ. ಸೊ ಗುರುವಾರ ಆಗಿರೋದ್ರಿಂದ ನಮ್ಮ ರಾಯರ ವಾರದ ದಿನ ಈ ಥರ ಎಲ್ಲ ಮಾಡಿ ದೇವ್ರಿಗೆ ಕೂಡ ನಾನು ಈ ಥರ ಅಲಂಕಾರ ಮಾಡಿದ್ವಿ. ಸೊ ನಾವು ಅಂದ್ಕೊಂಡ್ವಿ ಇವತ್ತು ಮಂಗಳದೇವಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಮಂಗಳದೇವಿಲಿ ಜಾತ್ರೆ ಮಹೋತ್ಸವ ನಡೀತಾ ಇತ್ತು. ಅದಕ್ಕೆ ಹಾಗೆ ಹೋಗಿ ಬರೋಣ, ಎಷ್ಟೋ ಟೈಮ್ ಆಗಿತ್ತು. ಇನ್ನು ಅವಳಿಗೂ ಕೂಡ ಅಂಗನವಾಡಿ ಇತ್ತಲ್ಲ, ಸೊ ಹೋಗಿ ಬರೋಣ, ಬಿಸಿಲು ಬೇರೆ ಅಲ್ಲ, ಅವಳು ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗೋಣ ಅಂತ ನಾನು ಹಸ್ಬೆಂಡ್ ಹೊರಟ್ವಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ. ಯಾಕೆಂದರೆ ನಮ್ಮ ಮಂಗಳೂರಿನಲ್ಲಿ ಸೊ ಕೋಲ ಎಲ್ಲ ಸ್ಟಾರ್ಟ್ ಆಗಿತ್ತು, ದೈವ ಕೋಲ ಎಲ್ಲ ಶುರುವಾಗಿತ್ತು. ಆ ಒಂದು ದೈವಕೋಲ ವೀಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ವಿಡಿಯೋ ಬಂದ್ಬಿಟ್ಟು ನಾನು ನಿಮಗೆ ಯಾಕೆ ತೋರಿಸ್ತಿದ್ದೀನಿ ಅಂತ ಅಂದರೆ, ಎಷ್ಟೋ ಜನಕ್ಕೆ ದೈವಕೋಲಕ್ಕೆ ಬರೋಕ್ಕೆ ಅವಕಾಶನೇ ಸಿಗಲ್ಲ, ಗೊತ್ತೂ ಆಗಲ್ಲ. ಸೊ ಹಂಗಾಗಿ ಈ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಿಮಗೂ ಕೂಡ ಇದರಿಂದ ಖುಷಿ ಆಗುತ್ತೆ. ಹೇಗೆಲ್ಲ ಮಂಗಳೂರಲ್ಲಿ ಏನೇನೆಲ್ಲ ಕಲ್ಚರ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಶೇರ್ ಮಾಡ್ತಿದ್ದೀನಿ ಹೊರತು ಇದರಲ್ಲಿ ಯಾವುದೇ ಥರ ಒಂದು ಲೈಕ್ಸು, ವ್ಯೂಸು, ಫಾಲೋವರ್ಸ್ಗೆ ಅಲ್ವೇ ಅಲ್ಲ. ಸೊ ದಯವಿಟ್ಟು ಇದೊಂದು ವಿಷಯ ತಲೆಯಲ್ಲಿ ಇಟ್ಕೊಂಡು ವಿಡಿಯೋನ ನೋಡಿ. ತುಂಬ ಜನಕ್ಕೆ ದೈವಕೋಲ ಹೇಗಾಗುತ್ತೆ, ಏನಾಗುತ್ತೆ, ಅಲ್ಲಿ ನಮಗೆ ಬರೋಕ್ಕೆ ಅವಕಾಶ ಸಿಗಲ್ಲ. ಸೊ ಹಂಗಾಗಿ ನಾನು ಈ ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದರಲ್ಲಿ ನಾನು ಒಂದು ಲೈಕ್ಸ್ ಕೇಳಲ್ಲ, ಕಮೆಂಟ್ಸ್ ಕೇಳಲ್ಲ, ನನಗೆ ಫಾಲೋವರ್ಸ್ ಅಂತೂ ಬೇಡವೇ ಬೇಡ. ನಮ್ಮ ತುಳುನಾಡ್ದು ಕಲ್ಚರ್ ಏನಿದೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ನಾನು ಕೂಡ ಮಂಗಳೂರವಳಲ್ಲ, ಬಟ್ ನನ್ನ ಹಸ್ಬೆಂಡ್ ಇಲ್ಲಿ ವರ್ಕ್ ಮಾಡೋದ್ರಿಂದ, ಅವ್ರು ಇಲ್ಲೇ ಇರೋದ್ರಿಂದ ನಾನು ಅವ್ರ ಜೊತೆ ಇದ್ದು ನೋಡುವಾಗ ನನಗೂ ಕೂಡ ಖುಷಿ ಅನಿಸುತ್ತೆ. ಹಾಗೆ ನನ್ನ ಫಾಲೋವರ್ಸ್ಗೂ ಕೂಡ ತೋರಿಸ್ಬೇಕು ಅನ್ನೋದೇ ನನಗೊಂದು ಖುಷಿ. ಸೊ ಇದು ಮಂಗಳದೇವಿ ಟೆಂಪಲ್ಲು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ ಅಂದರೆ ಖುಷಿ ಆಗ್ತಿತ್ತು. ಮಂಗಳದೇವಿದು ಸ್ಟೋರಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಮಂಗಳದೇವಿದು ನೀವು ಹೋಗ್ಬಿಟ್ಟು ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು, ಏನು ಸ್ಟೋರಿ, ಮೇನ್ ಸ್ಟೋರಿ ಅಂದ್ಬಿಟ್ಟು. ಹಾಗೆ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬಂದ್ವಿ. ನನ್ನ ಮಗಳಿಗೆ ಒಂದೇ ಒಂದು ಗೊಂಬೆ ತೊಗೊಂಡು ಬಂದ್ವಿ. ಆ ಗೊಂಬೆ 450 ರೂಪೀಸು ಗೈಸ್. ವರ್ತ್ ಅಂತ ನನಗೆ ಅನ್ನಿಸ್ಲಿಲ್ಲ. 350 ಆದರೂ ಕೊಡ್ಬೋದಿತ್ತು. ಅವಳು ಆ ಗೊಂಬೆ ಬಂದ್ಬಿಟ್ಟು ನಮ್ಮ ಪಕ್ಕದ ಮನೆಯಲ್ಲಿ ಮಕ್ಕಳಿದ್ರು, ಸೇಮ್ ಅದೇ ಥರನೇ ಆ ಗೊಂಬೆಗೆ ಜಗಳ ಮಾಡ್ತಿದ್ಲು. ಸೊ ಅದಕ್ಕೆ ಅಲ್ಲೇ ಕಾಣ್ತಲ್ಲ, ಸೊ ಹೋಗಿ ತೊಗೊಂಡು ಬರೋಣ ಅಂದ್ಬಿಟ್ಟು ಅವಳಿಗೆ ತೊಗೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಖುಷಿಯಾದ್ಲು ಅವಳು. ಹಕ್ಕಿ ಕೊಡಪ್ಪಗೆ, ಹಕ್ಕಿ ಕೊಡು ಬೇಗ. ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ ಯು. Thank you. Thank you. Welcome. ಚೆನ್ನಾಗಿ, ಸೂಪರಾ? ತೋರಿಸಿ ನೋಡೋಣ. ಸರ್ಪ್ರೈಸ್ ಪಾಪ. ಹಿಂದೆ 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 ಇಟ್ಕೊಳ್ಳಿ, ಹಿಂದೆ. ಕೂಚಿ, ಸಿಟ್ ಡೌನ್.
You have a surprise. ವಾಟ್ ಇಸ್ ಇಟ್ ಕೇಳು, ವಾಟ್ ಇಸ್ ಇಟ್? What is it? Close your eyes. Close, 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 close. Ta-da! ಥ್ಯಾಂಕ್ ಯು. ಹಕ್ಕಿ ಒಂದು ಉಮ್ಮ ಕೊಡಿ ಅಪ್ಪಗೆ, ಒಂದು ಉಮ್ಮ ಕೊಡಿ ಅಪ್ಪಗೆ. ಸಂಜೆ ಹಾಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಮಾರಿಯಮ್ಮ ಟೆಂಪಲ್ಲು, ಅಂದರೆ ಊರು ಹತ್ರ ಇರೋ ಮಾರಿಯಮ್ಮ ದೇವಸ್ಥಾನದಲ್ಲೂ ಕೂಡ ಜಾತ್ರೆ ಮಹೋತ್ಸವ ಇತ್ತು. ಹೋಗೋಣ, ಲಾಸ್ಟ್ ಡೇ ಅಂತ ನಮಗೆ ಗೊತ್ತಾಯಿತು. ನಮ್ಮ ಪಕ್ಕದ ಮನೆ ಅಕ್ಕ ಹೇಳಿದರು ಅದು ಲಾಸ್ಟ್ ಡೇ, ಹೋಗಿ ಬನ್ನಿ ಇವತ್ತು ಅಂತ ಹೇಳಿದರು. ಸೊ ಹೋಗಿ ಬರೋಣ ನಾವು ಅಂತ ಅಂದ್ಬಿಟ್ಟು ಹೊರಟ್ವಿ. ಚೆನ್ನಾಗಿತ್ತು ಮಾತ್ರ. ಅಲ್ಲೂ ಕೂಡ ಹೋದ್ವಿ, ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲೆಲ್ಲ ಆಟ ಆಡ್ಕೊಂಡು ಬಂದ್ವಿ. ಇದನ್ನೆಲ್ಲ ಮುಗಿಸಿ ನಾನು, ಹಸ್ಬೆಂಡು, ಪಾಪು 3 ಜನ ಮನೆಗೆ ಹೊರಟ್ವಿ. ಅಲ್ಲೇ ಎಲ್ಲ ಸ್ವಲ್ಪ ತಿನ್ಕೊಂಡು ಇನ್ನು ನೈಟಲ್ಲಿ ನಮಗೆ ಕೋಲ ಶುರುವಾಗೋದು. ಸೊ ನಾನು, ನಮ್ಮ ಪಕ್ಕದ ಮನೆ ಲೀಲಾಂಟಿ ಇಬ್ಬರು ಕೂಡ ಕೋಲಕ್ಕೆ ಹೊರಟ್ವಿ. ನೋಡ್ಬೋದು ಇಲ್ಲಿ ಅವ್ರಿಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಹಿಂದೆ ಆಗಿರ್ಬೋದು ಹೂವು ಎಲ್ಲ ಸ್ವಲ್ಪ ಹಾಕ್ತಾಯಿದ್ರು ಇನ್ನೂ ಎಕ್ಸ್ಟ್ರಾ. ಕೋಡಿಕಂಡ ಶ್ರೀ ವೈದ್ಯನಾಥ ಪ್ರಸನ್ನಮ್ಮಲ್ಲಿ
ವೈದ್ಯನಾಥ ಪ್ರಸನ್ನದಲ್ಲಿ, ಅಲ್ಲೂ ಕೂಡ ದೈವಕೋಲ ಇತ್ತು. ಇಲ್ಲಿ ಏನು ಫಸ್ಟು ಮೇಯ್ನಾಗಿ ಮಾಡಿದರು, ನೆನ್ನೆ ತೋರಿಸಿದ್ದಲ್ಲ, ಅಲ್ಲಿ ನೈಟು ಆ ಭಂಡಾರನ ತೊಗೊಂಡು ಇಲ್ಲಿ ವೈದ್ಯನಾಥ ಸ್ವಾಮಿ ಹತ್ರ ಬಂದು ಆ ಭಂಡಾರನಿಟ್ಟು ಪೂಜೆ ಎಲ್ಲ ಮಾಡಿ ಆದಮೇಲೆ ಇಲ್ಲಿ ನೈಟು ಮತ್ತೆ ಕೋಲ ಶುರುವಾಗುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮ ಮಂಗಳೂರಿನ ದೈವಕೋಲ ಹೀಗಿತ್ತು ಅಂತ ಹೇಳಿ ಅವ್ರಿಗೂ ಕೂಡ ತೋರಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.